ಗಿಡ ಮರ ನೋಡ್ರಿ. ಗಿಡದ ಬಗ್ಗೆ ಹೇಳ್ತಾ ಇದ್ದ ನಾವು. ಗಿಡದ ಬಡ್ಡೆ ಹೆಂಗಿರ್ತಪ್ಪ? ಖರೀದಿರ್ತೈತಿ. ಒಂಥರ ಖರೀದಿರ್ತೈತಿ. ಇಲ್ಲಿ ನೋಡ್ರಿ ತೆಂಗಿನ ಗಿಡ ನೋಡ್ರಿ, ಎಲ್ಲಾ ಗಿಡಗಳು ನೋಡ್ರಿ. ಆ ಗಿಡದ ಬಡ್ಡಿ ಹೆಂಗಿರ್ತಪ್ಪ ಅಂತಂದ್ರ ಖರೀದಿರ್ತೈತಿ. ಎಲ್ಲಿ ಹೆಂಗಿರ್ತಾವಪ್ಪ ಅಂತಂದ್ರ ಇರ್ತಾವ. ಹೂವು ನಾನಾ ತರ ಇದಾವ, ಬೇರೆ ಬೇರೆ ರೀತಿಯಾದ ಕಲರ್ ಇದಾವ. ಕೆಂಪದವ, ಗುಲಾಬಿ ಇದಾವ, ಬೇರೆ ಬಿಳಿ ಕಲರ್ ಇದಾವ. ಎಲ್ಲಾ ನಾನಾ ರೀತಿಯಾದ ಹೂಗಳಿದಾವ. ಎಂತ ಸೊಗಸು ನೋಡ್ರಿ. ಒಂದೊಂದು ಗಿಡದ ವಾಸನೆ ಒಂದೊಂದ್ ತರ ಬರ್ತದ. ಎಂತ ಸೊಗಸು, ಎಂತ ಕಂಪು ಬೆಳೆದು ನಿಂತ ಗಿಡ ಮರ ನಮ್ಮ ಪರಿಸರದಲ್ಲಿ ಎಂತ ಸೊಗಸನ್ನ ಬೀಳ್ತಾವ, ಎಂತ ಕಂಪನ್ನ ಬೀಳ್ತಾವ. ಅಂತ ಬೆಳೆದು ನಿಂತ ಏನಪ್ಪಾ ಅಂತಂದ್ರ ಗಿಡ ಮರ ನಮ್ಮ ಪರಿಸರದಲ್ಲಿ ಇದ್ದಾವ. ಅವ ಏನ್ ಮಾಡ್ತಾವ ನೋಡ್ರಿ. ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ. ಲಕ್ಷ್ಯ ಕಡೆ ಇರ್ಬೇಕು. ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ. ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ ನೋಡ್ರಿ. ಯಾರು ಬಂದು ಏನ್ ಬೇಕಾದ್ ಮಾಡ್ಲಿ ಅವ್ ಮಾತಾಡ್ತಾವನ್ರಿ. ಒಂದ್ ಎಲಿ ಹರಿದಿ ಮಾತಾಡಲ್ಲ, ಒಂದ್ ಕೊಂಬೆ ಕಡ್ರಿ ಮಾತಾಡಲ್ಲ, ಒಂದ್ ಗಿಡ ಕಡದ್ರಿ ಮಾತಾಡಲ್ಲ, ಏನ್ ಮಾಡ್ರಿ ಮಾತಾಡಲ್ಲ ಅವು. ಈಗ ಸಿದ್ಧಾರೂಢನ ಬಸವರಾಜ ಸಟ್ಟ ಬಡ್ರ ಅವೇನ್ ಮಾಡ್ತಾನ, ವಾಪಸ್ ಬೆಳಿತಾನ. ಹಂಗ ಗಿಡ ಏನಾರು ಮಾಡ್ತಾವನ, ಒಂದ್ ಕಟ್ಗಿ ತಗೊಂಡು ಲಸ್ತ ಕಟ್ಟಿರಿ ಅವಕ್ಕ. ಆದ್ರ ಅವು ಕಟ್ಟಿತಾವನ ಇಲ್ಲ. ಎಲ್ಲದಕ್ಕೂ ದಿವ್ಯ ಮೌನ, ಎಲ್ಲದಕ್ಕೂ ಮೌನವಾಗಿರ್ತಾವ, ಮಾತಾಡಂಗಿನೇ ಇಲ್ಲ ಅವು. ದಿವ್ಯ ಮೌನ ಅಂದ್ರೆ ಏನಪ್ಪಾ ಅಂತಂದ್ರ ಯಾರು ಬೇಕಾದಾರ ಏನ್ ಬೇಕಾದ್ ಮಾಡ್ಲಿ ಅವು ಮಾತಾಡಂಗಿನ ಇಲ್ಲ ಗಿಡ. ಆಮೇಲೆ ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ. ಕಡಲ್ ಅಂತಂದ್ರ ಸಮುದ್ರ. ಹೆಂಗ್ ಹೋಗ್ತೈತಲ್ಲ, ಯಾರ್ಯಾರು ಸಮುದ್ರಕ್ಕೆ ಹೋಗಿರಲ್ಲ, ಅಲ್ಲಿ ಸಮುದ್ರದ ತೆರೆಗಳು ಹೋಗ್ತಿರ್ತಾವು. ನೀವೇನಾದ್ರೂ ಬಿಡ್ರಿ, ನೀವೇನಾದ್ರೂ ಗಡಿಗೆ ಒಳಗ ಅಥವಾ ಬೋಂಡಿ ಒಳಗ ನೀರ್ ಇಟ್ಟಾಗ ನೀರ್ ಹೆಂಗ್ ಕುದಿತಿರ್ತಾವ ನೋಡ್ರಿ, ಅದ್ ಹೆಂಗ್ ಹೋಗ್ತಿರ್ತಲ್ಲ ಹಂಗ ಸಮುದ್ರದೊಳಗ ತೆರೆಗಳು ಹೋಗ್ತಿರ್ತಾವ. ಆ ರೀತಿ ರೆಂಬೆ ಕೊಂಬೆ ಚಿಗಿರ್ಬೇಕು ಅಂತಂದ್ರೆ ಆ ರೀತಿ ಕಡಲು ಉಕ್ಕುವಂಗ ಉಕ್ತಾವಂತೇಳಿ ಕವಿ ಸತ್ಯಾನಂದ ಪಾತ್ರೋಟ ಹೇಳ್ತಾರ. ಮನುಷ್ಯನಲ್ಲಿ ಮಾತು ಉಂಟು, ಮಾತಿನಂತೆ ಇಲ್ಲ ಮನ ನೋಡ್ರಿ. ಮನುಷ್ಯ ಮಾತಾಡ್ತಾನ, ಆದ್ರೆ ನಾವು ಮಾತಾಡಿದಂಗೆ ನಡ್ಕೋದಿಲ್ಲ. ಸರ್ ನಾವು ನಾಳೆಲ್ಲ ಹೋಮ್ವರ್ಕ್ ಮಾಡ್ಕೊಂಡ್ ಬರ್ತೀವಿ, ಆದ್ರೆ ಮಾಡ್ಕೊಂಡ್ ಬಂದಿರುದಿಲ್ಲ. ಸರ್ ನಾಳೆಲ್ಲ ಪೇಪರ್ ಮಾಡ್ಕೊಂಡ್ ಬಂದಿರುದಿಲ್ಲ. ಮನುಷ್ಯ ಹೆಂಗ್ ಮಾತಾಡ್ತಾನ, ಆದ್ರ ಆ ತರ ಮನಸ್ಸಿನಿಂದ ನಡ್ಕೋದಿಲ್ಲ. ಕೆಲವೊಂದಷ್ಟು ಜನ ಮಾಡ್ತಾರ, ಹೆಂಗ್ ಮಾತಾಡಿರ್ತಾರಪ್ಪ ಹಂಗ್ ಮಾಡಿ ನಡ್ಕೋತಾರ. ಆದ್ರ ನಾವು 100ಕ್ಕೆ 90%, 99% ಯಾರೋ ಆ ತರ ನಡ್ಕೋದಿಲ್ಲ. ಎಲ್ಲ ಸುಳ್ಳನ ಮಾಡ್ತಾರ ನೋಡಿ. ಮನುಷ್ಯನಲ್ಲಿ ಮಾತುಂಟು, ಮಾತಿನಂತೆ ಇಲ್ಲ ಮನ. ಲಿಂಗ ವರ್ಣ ಜಾತಿ ಧರ್ಮ ಹಾಳು ಕೊಂಪೆ ಇವನ ಮನ ನೋಡ್ರಿ. ಇವೇನೇನ್ ಮಾಡ್ತಾರಪ್ಪ ಅಂತಂದ್ರ ಲಿಂಗ ಅಂದ್ರ ನಾ ಗಂಡ್ಸ, ನೀ ಹೆಂಗ್ಸ, ನೀ ಹೆಣ್ಣ, ನಾ ಗಂಡ, ನೀನ್ ಅಪ್ಪಸಕ ಲಿಂಗ ಅಂತೇಳಿ ಲಿಂಗ ಭೇದ ಭಾವ ಮಾಡ್ತಾನ. ಆಮೇಲೆ ವರ್ಣ ಅಂತಂದ್ರ ಬಣ್ಣ. ನೀ ಕರಿ, ನಾ ಬಿಳಿ, ನೀ ಅಂತಾವದಿ, ನೀ ಇಂತಾವದಿ, ನೀ ಹಂಗದಿ ಹಿಂಗದಿ ಅಂತೇಳಿ ಅದಕ್ಕೂ ಭೇದ ಭಾವ ಮಾಡ್ತಾನ. ಜಾತಿ ಒಳಗೂ ಕೂಡ ಭೇದ ಭಾವ. ನಂದ ಆ ಜಾತಿ, ನಿಂದ ಈ ಜಾತಿ, ನಂದ ಹರ್ಜನ್ ಜಾತಿ, ನಂದ ಲಿಂಗಾಯತ್ ಜಾತಿ, ನಂದ ಇದ್ರ ಜಾತಿ ಅಂತೇಳಿ ಜಾತಿ ಒಳಗೂ ಕೂಡ ಭೇದ ಭಾವ ಮಾಡ್ತಾರ. ಧರ್ಮದೊಳಗ ನಂದು ಹಿಂದೂ ಧರ್ಮ, ನಂದು ಮುಸ್ಲಿಂ ಧರ್ಮ, ಇದ್ರೊಳಗೂ ಕೂಡ ಭೇದ ಭಾವ ಮಾಡ್ತಾರ. ಇಂಥ ಒಂದು ಇದ್ರೊಳಗ ಇವನ ಮನಸ್ಸು ಹೆಂಗೈತಪ್ಪ ಅಂತಂದ್ರ ಹಾಳು ಕೊಂಪೆದಂಗ ಆಗೈತಿ. ಹಾಳು ಕೊಂಪೆ ಅಂದ್ರ ಎಲ್ಲಾ ಮನಿಗಳು ಎಲ್ಲಾ ಬಿದ್ದು ಹೋಗಿರ್ತಾವ ನೋಡ್ರಿ. ಊರ್ ಹೆಂಗಿರ್ತತ್ಲ, ಹಾಳಾಗಿರ್ತತ್ಲ, ಅಂತ ಹಾಳಾದ ಕೊಂಪೆಗೈತಿ ಇವನ ಮನಸ್ಸು ಅಂತ ಹೇಳ್ತಾನ. ಮನುಷ್ಯನ ಬಗ್ಗೆ ಹೇಳ್ತಾರ ಇವರು. ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡ ಮರ ನೋಡಿ. ಗಿಡಕ್ಕ ಜಾತಿ ಇಲ್ಲ, ಗೀತಿ ಇಲ್ಲ, ಲಿಂಗ ಇಲ್ಲ, ಧರ್ಮ ಇಲ್ಲ ನೋಡ್ರಿ. ಈ ತೆಂಗಿನ ಗಿಡ ಆ ಧರ್ಮ, ಮುಸ್ಲಿಂ ಧರ್ಮ, ಮಾವಿನ ಗಿಡ ಹಿಂದೂ ಧರ್ಮ ಅಂತೀರನ ಇಲ್ಲ. ಯಾವ ಗಿಡಕ್ಕೂ ಯಾವ ಧರ್ಮ ಇಲ್ಲ, ಯಾವ ಗಿಡಕ್ಕೂ ಯಾವ ಲಿಂಗ ಇಲ್ಲ. ಎಲ್ಲವನ್ನು ಮೀರಿ ಬೆಳೆದಾರ ಗಿಡ ಮರಗಳು. ಅವನು ಇವಳು ಅದು ಇದು ಎನಿಸುತ್ತಿಲ್ಲ ಒಂದು ದಿನ. ಅವಳು ಬೇಕು, ಇವಳು ಬೇಕು, ನಾವು ಬೆಳೆದಾಡ್ತೀವಿ. ನಮ್ಮ ತೆಂಗಿನ ಗಿಡ, ನಮ್ಮ ಆ ಗಿಡ, ನಮ್ಗೆ ಇದು ಗಿಡ ಅಂತೇಳಿ. ಆದ್ರೆ ಯಾವ ಗಿಡಗಳು ಬೆಳೆದಾಡ್ತಾವನ, ಯಾರು ಹರ್ಕೊಂಡ್ರು ತೆಂಗಿನಕಾಯಿ ಬರ್ತಾವ, ನಾವು ಹರ್ಕೊಂಡ್ರು ತೆಂಗಿನಕಾಯಿ ಬರ್ತಾವ, ಓನರ್ ಹರ್ಕೊಂಡ್ರು ತೆಂಗಿನಕಾಯಿ ಬರ್ತಾವ, ಯಾರು ಹರ್ಕೊಂಡ್ರು ಕೊಡ್ತಾರ. ಹಂಗ ಅವನು ಇವಳು ಅಂತಕ್ಕಂಥ ಯಾವ ಪದವನ್ನು ಕೂಡ ತೆಂಗಿನಕಾಯಿ ಗಿಡಗಳು ಕಳಿಸೋದಿಲ್ಲ. ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನಾ ತರ ಬಿಸಿಲು ಮಳೆ ಚಳಿಯ ತಡೆದು ಅರಳುತ್ತೀವು ದಿನ ನೋಡ್ರಿ. ಬೊಡ್ಡೆ ಕರಿದಿರ್ತತಿ, ಎಲೆ ಹಸಿರು ಇರ್ತತಿ, ಹೂಗಳು ನಾನಾ ತರ ಇರ್ತಾವ. ಬಿಸಿಲು ಮಳೆ
ಚಳಿಯ ತಡೆದು ನೋಡ್ರಿ, ಬಿಸಿಲು ಅನ್ನೋದಿಲ್ಲ, ಚಳಿ ಅನ್ನೋದಿಲ್ಲ, ಮಳೆ ಅನ್ನೋದಿಲ್ಲ, ಎಲ್ಲವನ್ನು ತಡ್ಕೋಬೇಕು. ಮಳೆ ಬಂದ ತಕ್ಷಣ ಓಡಿ ಬಂದು ಮನ್ಯಾಗ ಹಾಕೋತಾವನ ಇಲ್ಲ. ಬಿಸಿಲು ಅಂದ್ಕೊಂಡ ಓಡಿಗೆ ನೆಳಾಗ ನಿರುತ್ತಾವನ ಇಲ್ಲ. ಬಿಸಿಲ ಚಳಿ ಏನು ಬೇಕಾದಿರಲಿ ಅಲ್ಲೇ ನಿಂತ್ಕೊಂಡು ಅವೇನು ಮಾಡ್ತಾವಪ್ಪ ಅಂತಂದ್ರೆ ಹೂಗಳನ್ನು ಅರಳಿಸ್ತಾವ, ಕಾಯಿಗಳನ್ನು ಕೊಡ್ತಾವ, ತೆಂಗಿನಕಾಯಿಯನ್ನು ಕೊಡ್ತಾವ. ಅಂತ ಒಳ್ಳೆ ಮರಕ್ಕೆ ನಾವೇನು ಮಾಡ್ತೀವಪ್ಪ ಅವನ್ನ ಬೆಳೆಸೋದ್ಬಿಟ್ಟ ಕಡಿತೀವಿ ಅಂತಕ್ಕಂಥದ್ದು. ಈ ಒಂದು ಒಳ್ಳೆಯ ಪದ್ಯವನ್ನು ಯಾರು ಬರ್ದಾರಪ್ಪ ಅಂತಂದ್ರೆ ಸತ್ಯಾನಂದ ಪಾತ್ರೂಟ ಅವರು ಈ ಪದ್ಯವನ್ನು ಬರ್ದಾರ. ಈ ಪದ್ಯವನ್ನು ನಾವು ಯಾವ ಒಂದು ಕವನದಿಂದ ಆರಿಸಿಕೊಂಡೇವಪ್ಪ ಅಂತಂದ್ರೆ ಕರಿಯ ಕಟ್ಟಿದ ಕವನ ಅಂತಕ್ಕಂಥ ಒಂದು ಪದ್ಯ ಕವನದಿಂದ ನಾವೇನು ಮಾಡೇವಪ್ಪ ಅಂತಂದ್ರೆ ಈ ಒಂದು ಪದ್ಯವನ್ನು ಆರಿಸ್ಕೊಂಡಿವಿ. ಯಾವ ಕವನ? ಕವನ ಸಂಕಲನ ಯಾವ್ದು? ಕರಿಯ ಕಟ್ಟಿದ ಕವನ. ಹೇಳ್ರಿಲ್ಲರು, ಕರಿಯ ಕಟ್ಟಿದ ಕವನ ಅಂತಕ್ಕಂಥ ಸತ್ಯಾನಂದ ಪಾತ್ರೂಟ ಅವರು ಬರ್ದಾರದನ್ನ ಅದರೊಳಗಿರ್ತಕ್ಕಂಥ ಒಂದು ಸಣ್ಣ ಭಾಗವನ್ನ ಗಿಡ ಮರ ಅಂತಕ್ಕಂಥ ಪದ್ಯವನ್ನ ಆರಿಸ್ಕೊಂಡ.